ಚುನಾವಣೆ ಅಂದ್ರೆ ಬರೀ ಅಂಕಿ ಸಂಖ್ಯೆಗಳಲ್ವಾ ಅಲ್ವಾ? ಅದರ ಹಿಂದೆ ಜನರ ಕಥೆಗಳಿರುತ್ತೆ. ನೋಡಿ, ಯಾರು ಗೆದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ. ಆದ್ರೆ ಯಾಕೆ ಗೆದ್ರು, ಯಾಕೆ ಸೋತ್ರು, ಈ ಯಾಕೆ ಅನ್ನೋ ಪ್ರಶ್ನೆ ಇದೆಯಲ್ಲ, ಅದೇ ನಿಜವಾದ ರಾಜಕೀಯದ ತಿರುಳು. ಬನ್ನಿ, ಇವತ್ ನಾವು ಕರ್ನಾಟಕದ ಕಡೂರು ಕ್ಷೇತ್ರದ ತೀರ್ಪಿನ ಆಳಕ್ಕೆ ಇಳಿದು ಆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಣ. ರಾಜಕೀಯವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಆ ನೆಲವನ್ನ, ಆ ಜನರನ್ನ, ಅವರ ದೈನಂದಿನ ಬದುಕನ್ನ ಅರ್ಥ ಮಾಡ್ಕೋಬೇಕು. ಅದು ಬಿಟ್ಟು ಬರೀ ಎಲೆಕ್ಷನ್ ಲೆಕ್ಕಾಚಾರ ಮಾಡಿದ್ರೆ ಆಗಲ್ಲ. ಇಲ್ಲಿ ಕಾಣೋ ಪ್ರತಿಯೊಂದು ಡೇಟಾ, ಪ್ರತಿಯೊಂದು ನಂಬರ್, ಅದು ಕಡೂರಿನ ಜನರ ಆಸೆ ನಿರಾಸೆಗಳ ಒಂದು ಕನ್ನಡಿಯಿದ್ದ ಹಾಗೆ. ಸರಿ, ಈ ನಮ್ಮ ವಿಶ್ಲೇಷಣೆಯಲ್ಲಿ 4 ಮುಖ್ಯ ಭಾಗಗಳಿವೆ. ಮೊದಲು ಕಡೂರಿನ ಪ್ರೊಫೈಲ್ ನೋಡೋಣ. ಆಮೇಲೆ 2023ರ ಫಲಿತಾಂಶ ಹೇಗಿತ್ತು ಅಂತ ಗಮನಿಸೋಣ. ಅದಾದ್ಮೇಲೆ ಆ ಫಲಿತಾಂಶದ ಹಿಂದಿನ ಕಾರಣಗಳೇನು ಅಂತ ಆಳವಾಗಿ ನೋಡೋಣ. ಕೊನೆಗೆ ಮುಂದೇನು ಅನ್ನೋದಕ್ಕೆ ಒಂದು ಗವರ್ನೆನ್ಸ್ ಬ್ಲೂಪ್ರಿಂಟ್ ಬಗ್ಗೆ ಮಾತಾಡೋಣ. ಶುರು ಮಾಡೋಣ ಅಲ್ವಾ? ಮೊದಲನೇ ಭಾಗ, ಕಡೂರಿನ ಪ್ರೊಫೈಲ್, ಎ ಲ್ಯಾಂಡ್ ಆಫ್ ಫಾರ್ಮರ್ಸ್ ಆ್ಯಂಡ್ ಫ್ರಿಕ್ಷನ್. ಅಂದ್ರೆ ಇದು ರೈತರ ನಾಡು, ಹೌದು. ಆದ್ರೆ ಇದರ ಜೊತೆಗೆ ಅಭಿವೃದ್ಧಿಯ ನಿರೀಕ್ಷೆಗಳು ಮತ್ತು ವಾಸ್ತವದ ನಡುವೆ ಒಂದು ಘರ್ಷಣೆಯೂ ನಡೀತಿದೆ. ಇಲ್ಲಿನ ಸಮಾಜ, ಇಲ್ಲಿನ ಆರ್ಥಿಕತೆ, ಇದೆಲ್ಲ ಸೇರಿ ಅಲ್ಲಿನ ರಾಜಕೀಯವನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ಈಗ ನೋಡೋಣ. ಕಡೂರಿನ ಡೆಮೋಗ್ರಾಫಿಕ್ಸ್ ನೋಡಿದ್ರೆ ಇದು ಬಹುತೇಕ ಗ್ರಾಮೀಣ ಪ್ರದೇಶ. ಅಂದ್ರೆ 80% ಹಳ್ಳಿಗಳೇ. ಇನ್ನು ಇಲ್ಲಿನ ಪ್ರಮುಖ ಸಮುದಾಯಗಳು ಅಂದ್ರೆ ಲಿಂಗಾಯತರು ಮತ್ತು ಕುರುಬರು, ಅವರೇ ಜಾಸ್ತಿ. ಇದರ ಜೊತೆಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಜನಸಂಖ್ಯೆ ಸುಮಾರು 21% ಇದೆ. ಅಂದ್ರೆ ಸುಮಾರು 5ರಲ್ಲಿ 1 ಭಾಗ. ಇಲ್ಲಿನ ರಾಜಕೀಯದ ಗೆಲುವು ಸೋಲಿನ ಲೆಕ್ಕಾಚಾರ ಏನಿದ್ರೂ ಹೆಚ್ಚಾಗಿ ಈ ಸಮುದಾಯಗಳ ಸುತ್ತಾನೇ ಗಿರಿಕಿ ಹೊಡೆಯುತ್ತೆ. ಇಲ್ಲಿರೋ ಅತಿ ದೊಡ್ಡ ಸವಾಲ್ ಅಂದ್ರೆ ಡೆವಲಪ್ಮೆಂಟ್ ಗ್ಯಾಪ್, ಅಂದ್ರೆ ಅಭಿವೃದ್ಧಿಯಲ್ಲಿನ ಕೊರತೆ. 2018ರ ಒಂದು ರಿಪೋರ್ಟ್ ಪ್ರಕಾರ ಕಂಡೋರ ಲೇಔಟ್ನಲ್ಲಿದ್ದ ಜನರ ಮಾತ್ ಕೇಳಿ, ರಸ್ತೆ ಇಲ್ಲ, ಚರಂಡಿ ಇಲ್ಲ, ನಲ್ಲಿ ನೀರಿಲ್ಲ. ಯೋಚನೆ ಮಾಡಿ, ಜನ ತಮ್ಮ ಸ್ವಂತ ದುಡ್ಡು ಕೊಟ್ಟು ಸೇಫ್ ಅಲ್ಲದ ಬೋರ್ವೆಲ್ ನೀರ್ನ ತಗೋಬೇಕಿತ್ತು. ಇದು ಯಾವುದೋ ಒಂದು ಬಡವಾಣಿಯ ಕಥೆ ಅಲ್ಲ. ಇದು ಇಡೀ ಕ್ಷೇತ್ರದ ಜನರ ಒಳಗೊಳಗೆ ಕುದಿಯುತ್ತಿದ್ದ ಅಸಮಾಧಾನದ ಒಂದು ಸಣ್ಣ ಕಿಡಿ ಅಷ್ಟೇ. ಹಾಗಿದ್ರೆ ಜನರ ಈ ಅಸಮಾಧಾನ, ಈ ಆಕ್ರೋಶ ವೋಟಿಂಗ್ ಮೆಷಿನ್ನಲ್ಲಿ ಹೇಗೆ ಕಾಣಿಸ್ತು? 2023ರ ತೀರ್ಪು, ಎ ಡಿಸೈಸಿವ್ ಶಿಫ್ಟ್, ಅಂದ್ರೆ ಒಂದು ನಿರ್ಣಾಯಕ ಬದಲಾವಣೆ. ಆ ಅಂಕಿ ಸಂಖ್ಯೆಗಳು ಏನ್ ಹೇಳ್ತಾವೆ ಅಂತ ನೋಡೋಣ ಬನ್ನಿ. ಈ ಟೇಬಲ್ ನೋಡಿ, 2018 ಮತ್ತೆ 2023ರ ವೋಟ್ ಶೇರ್ ಹೋಲಿಕೆ ಇಲ್ಲಿದೆ. ಕಾಂಗ್ರೆಸ್ನ ವೋಟ್ ಶೇರ್ ನೋಡಿ, ಸರಿಸುಮಾರು 16%ನಷ್ಟು ಜಂಪ್ ಆಗಿದೆ. ಅದೇ ಹೊತ್ತಲ್ಲಿ ಜೆಡಿಎಸ್ ವೋಟ್ ಶೇರ್ 13%ನಷ್ಟು ಕುಸಿದಿದೆ. ಬಿಜೆಪಿಯದ್ದು ಹೆಚ್ಚು ಕಡಿಮೆ ಅಷ್ಟೇ ಇದೆ. ಹಾಗಾದ್ರೆ ಜೆಡಿಎಸ್ನಿಂದ ದೂರ ಹೋದ ಬಹುತೇಕ ವೋಟುಗಳು ಕಾಂಗ್ರೆಸ್ಸಿಗೆ ಬಂದಿರೋದು ಸ್ಪಷ್ಟವಾಗಿ ಕಾಣಿಸ್ತೆ ಅಲ್ವಾ? ಇದು ಬರೀ ನಂಬರ್ಸ್ ಆಟ ಅಲ್ಲ, ಇದು ಮತದಾರರ ಮನಸ್ಸಿನಲ್ಲಿ ಆಗಿರೋ ಒಂದು ದೊಡ್ಡ ಬದಲಾವಣೆಯ ಸೂಚನೆ. ಸರಿಸುಮಾರು 27,000. ಈ ಒಂದು ನಂಬರ್ ಇಡೀ ಕಥೆಯನ್ನೇ ಹೇಳುತ್ತೆ. ಹೇಗೆ ಅಂತೀರಾ? ನೋಡಿ, 2018ರಲ್ಲಿ ಬಿಜೆಪಿ ಸುಮಾರು 15,000 ವೋಟುಗಳ ಲೀಡ್ನಲ್ಲಿ ಗೆದ್ದಿತ್ತು. ಆದ್ರೆ 2023ರಲ್ಲಿ ಅದೇ ಬಿಜೆಪಿ 12,000 ವೋಟುಗಳಿಂದ ಸೋತಿತು. ಅಂದ್ರೆ ಮೊದಲು ಆ 15,000ದ ಲೀಡನ್ನ ಕಳೆದುಕೊಂಡು ಆಮೇಲೆ ಮತ್ತೆ 12,000 ವೋಟುಗಳಷ್ಟು ಹಿಂದೆ ಬಿತ್ತು. 15,000 ಪ್ಲಸ್ 12,000 ಒಟ್ಟು 27,000 ವೋಟುಗಳ ಸ್ವಿಂಗ್. ಇದೇ ಆ ಬದಲಾವಣೆಯ ಹಿಂದಿದ್ದ ನಿಜವಾದ ಶಕ್ತಿ. ಹಾಗಾದ್ರೆ ಇತ್ತ ದೊಡ್ಡ ಮಟ್ಟದ ಬದಲಾವಣೆಗೆ, ಆ 27,000 ವೋಟುಗಳ ಸ್ವಿಂಗ್ಗೆ ಕಾರಣವಾದ ಅಂಶಗಳು ಯಾವುವು? ಫಲಿತಾಂಶದ ವಿಶ್ಲೇಷಣೆ. 3 ಪ್ರಮುಖ ಕಾರಣಗಳು. ನಮ್ಮ ಅನಾಲಿಸಿಸ್ ಪ್ರಕಾರ 3 ಮುಖ್ಯ ಡ್ರೈವರ್ಸ್ ಕಾಣಿಸುತ್ತೆ. ಆ ಬದಲಾವಣೆಗೆ ಮೂಲ ಕಾರಣಗಳು 3. ಮೊದಲನೆಯದು ವೆಲ್ಫೇರ್ ಫಟೀಗ್, ಅಂದ್ರೆ ಸರ್ಕಾರದ ಯೋಜನೆಗಳು ಸರಿಯಾದ ಸಮಯಕ್ಕೆ, ಸರಿಯಾದ ರೀತಿಯಲ್ಲಿ ಜನರಿಗೆ ತಲುಪ್ತೇ ಇದ್ದಾಗ ಬರುವ ಬೇಸ್ರ. ಎರಡನೆಯದು ಡೆವಲಪ್ಮೆಂಟ್ ಲ್ಯಾಗ್, ನೀರು, ರಸ್ತೆ, ಚರಂಡಿ, ಈ ಮೂಲಭೂತ ಸೌಕರ್ಯಗಳ ಕೊರತೆ. ಮತ್ತು ಮೂರನೇದು ಜಾಬ್ಸ್ ಕ್ರೈಸಿಸ್, ಅಂದ್ರೆ ಯುವಕರಿಗೆ ಕೃಷಿ ಬಿಟ್ಟು ಬೇರೆ ಉದ್ಯೋಗಗಳ ಅವಕಾಶ ಇಲ್ಲದಿರುವುದು. ಈ 3 ಸಮಸ್ಯೆಗಳೇ ಜನರ ಅಸಮಾಧಾನಕ್ಕೆ ಮುಖ್ಯ ಕಾರಣ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ನಮ್ಮ ಸಂವಿಧಾನ ಪ್ರತಿಯೊಬ್ಬ ವ್ಯಕ್ತಿಗೂ ಘನತೆಯಿಂದ ಬದುಕುವ ಹಕ್ಕನ್ನ ಖಾತ್ರಿಪಡಿಸಿದೆ. ಆ ಘನತೆಯ ಒಂದು ಪ್ರಮುಖ ಭಾಗ ಏನು ಗೊತ್ತಾ? ನಮ್ಮ ಮಾತನ್ನ, ನಮ್ಮ ಸಮಸ್ಯೆಯನ್ನ ಯಾರಾದ್ರೂ ಕೇಳಿಸ್ಕೊಳ್ತಾರೆ ಅನ್ನೋ ನಂಬಿಕೆ. ಆಡಳಿತದಲ್ಲಿರೋರು ಜನರ ಧ್ವನಿಯನ್ನ ಕಡೆಗಣಿಸಿದಾಗ ಜನ ಮತಪೆಟ್ಟಿಗೆಯ ಮೂಲಕ ಉತ್ತರ ಕೊಡ್ತಾರೆ. ಕಡೂರಿನಲ್ಲಿ ಸ್ಪಷ್ಟವಾಗಿ ಆಗಿದ್ದು ಇದೆ.
ಆಗ ಅಧಿಕಾರದಲ್ಲಿದ್ದ ಶಾಸಕರ ಪ್ರೊಫೈಲ್ ನೋಡಿದ್ರೆ ಅವರದು ಕೆಲವು ಸ್ಟ್ರೆಂತ್ಸ್ ಇತ್ತು. ಅವರೆಲ್ಲರಿಗೂ ಕಾಣಿಸ್ಕೊಳ್ತಿದ್ಲು, ಕ್ಲೀನ್ ರೆಕಾರ್ಡ್ ಇತ್ತು. ಆದ್ರೆ ವೀಕ್ನೆಸ್ ಕೂಡ ಇತ್ತು. ಅದೇ ಡೆವಲಪ್ಮೆಂಟ್ ಲ್ಯಾಗ್, ಅಂದ್ರೆ ಅಭಿವೃದ್ಧಿಯಲ್ಲಿ ಹಿನ್ನಡೆ ಅನ್ನೋ ಗ್ರಹಿಕೆ, ಜೊತೆಗೆ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಮಾತ್ರ ಹತ್ರವಾಗಿದ್ದಾರೆ ಅನ್ನೋ ಮಾತು ಕೂಡ ಇತ್ತು. ಕೊನೆಗೇನಾಯ್ತು ಅಂದ್ರೆ ಅವರ ವೈಯಕ್ತಿಕ ಇಮೇಜ್ಗಿಂತ ನೆಲಮಟ್ಟದ ಸಮಸ್ಯೆಗಳೇ ದೊಡ್ಡದಾಗಿ ಕಾಣಿಸಿದ್ವು. ಮತದಾರರ ಪ್ರಬುದ್ಧತೆ ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್. ಲೋಕಸಭಾ ಚುನಾವಣೆಯಲ್ಲಿ ಇದೇ ಕ್ಷೇತ್ರದ ಜನ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ವೋಟ್ ಹಾಕಿದ್ರು. ಆದ್ರೆ ಅದೇ ಜನ ಅಸೆಂಬ್ಲಿ ಎಲೆಕ್ಷನ್ ಬಂದಾಗ ತಮ್ಮೂರಿನ ಸ್ಥಳೀಯ ಸಮಸ್ಯೆಗಳಾದ ನೀರು, ರಸ್ತೆ ಬಗ್ಗೆ ಯೋಚನೆ ಮಾಡಿ ತೀರ್ಪನ್ನೇ ಬದಲಾಯಿಸಿದ್ರು. ಇದ್ರಿಂದ ಏನ್ ಗೊತ್ತಾಗತ್ತೆ? ಆಲ್ ಪಾಲಿಟಿಕ್ಸ್ ಇಸ್ ಲೋಕಲ್ ಅನ್ನೋ ಮಾತು ಎಷ್ಟು ಸತ್ಯ ಅಲ್ವಾ? ಸರಿ, ಇದುವರೆಗೆ ಯಾಕೆ ಹೀಗಾಯ್ತು ಅಂತ ನೋಡ್ದ್ವಿ. ಈಗ ಮುಂದೇನೋ ಅನ್ನೋ ಪ್ರಶ್ನೆಗೆ ಬರೋಣ. ಆಡಳಿತಕ್ಕೆ ಒಂದು ನೀಲನಕ್ಷೆ, 3 ಸ್ತಂಭಗಳ ಪ್ರತಿಜ್ಞೆ. ಕಡೂರಿನ ಜನರಿಗೋಸ್ಕರ ಒಂದು ಸ್ಪಷ್ಟವಾದ, ಕಾರ್ಯರೂಪಕ್ಕೆ ಬರುವಂಥ ಗವರ್ನೆನ್ಸ್ ಪ್ಲಾನ್ ಹೇಗಿರ್ಬೋದು ನೋಡಿ. ಇದು ಬರೀ ಮಾತಿಲ್ಲ, ಇದೊಂದು ಆಕ್ಷನ್ ಪ್ಲಾನ್. ಮೊದಲನೇ ಹೆಜ್ಜೆ ವಾಟರ್ ಸೆಕ್ಯೂರಿಟಿ. 2026ರೊಳಗೆ ಅಪ್ಪರ್ ಭದ್ರಾ ಪೈಪ್ಲೈನ್ ಲಿಂಕ್ ಮುಗ್ಸೋದು. ಎರಡನೇ ಹೆಜ್ಜೆ ಇನ್ಫ್ರಾಸ್ಟ್ರಕ್ಚರ್ ಅಪ್ಗ್ರೇಡ್. 2025ರೊಳಗೆ ಎಲ್ಲಾ ವಾರ್ಡ್ಗಳ ರಸ್ತೆ, ಚರಂಡಿ ಸರಿಪಡಿಸೋದು. ಮೂರನೇ ಹೆಜ್ಜೆ ಜಾಬ್ ಕ್ರಿಯೇಷನ್. 2028ರೊಳಗೆ ಒಂದು ಆಗ್ರೋ ಇಂಡಸ್ಟ್ರಿ ಮತ್ತು ಸ್ಕಿಲ್ ಪಾರ್ಕ್ ಸ್ಥಾಪಿಸೋದು. ಪ್ರತಿಯೊಂದಕ್ಕೂ ಒಂದು ಡೆಡ್ಲೈನ್ ಇದೆ. ಇದನ್ನೇ ನಾವು ಅಕೌಂಟಬಲ್ ಗವರ್ನೆನ್ಸ್ ಅನ್ನೋದು. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಇದೆ. ಒಳ್ಳೆ ಆಡಳಿತ ಅಂದ್ರೆ ಬರೀ ರಸ್ತೆ, ನೀರು ಕಟ್ಟೋದಷ್ಟೇ ಅಲ್ಲ, ಜನರ ನಂಬಿಕೆಯನ್ನ ಗಳಿಸೋದು ಕೂಡ. ಇವತ್ತಿನ ಡಿಜಿಟಲ್ ಜಗತ್ತಿನಲ್ಲಿ ಸರ್ಕಾರದ ಹತ್ರ ಜನರ ಡೇಟಾ ಇರುತ್ತೆ. ಭಾರತದ ಡಿಪಿಡಿಪಿ ಫ್ರೇಮ್ವರ್ಕ್ ಪ್ರಕಾರ ಆ ಡೇಟಾದ ಖಾಸಗಿತನವನ್ನ ಕಾಪಾಡೋದು ಮತ್ತೆ ಅದನ್ನ ಬಳಸೋ ಮೊದಲು ಜನರ ಒಪ್ಪಿಗೆ ಪಡೆಯೋದು ತುಂಬಾನೇ ಮುಖ್ಯ. ಇದೇ ಸರ್ಕಾರ ಮತ್ತು ಜನರ ನಡುವೆ ನಂಬಿಕೆಯನ್ನ ಕಟ್ಟುತ್ತೆ. ಹಾಗಾದ್ರೆ ಕೊನೆಯದಾಗಿ ನಾವು ಕೇಳ್ಕೊಳ್ಬೇಕಾದ ಪ್ರಶ್ನೆ ಏನು? ಕೇವಲ ಮುಂದಿನ ಎಲೆಕ್ಷನ್ಗೆ ಅಂತಲ್ಲ, ಮುಂದಿನ ಜನಾಂಗಕ್ಕಾಗಿ ನಂಬಿಕೆಯನ್ನ ಮತ್ತೆ ಕಟ್ಟೋಕೆ ಸಾಧ್ಯನಾ? ಜನ ಏನ್ ಹೇಳ್ತಾರೆ ಅಂತ ಕೇಳಿಸ್ಕೊಂಡು ಅವರಿಗೆ ಬೇಕಾದ್ದನ್ನ ಸಮಯಕ್ಕೆ ಸರಿಯಾಗಿ ತಲುಪಿಸೋ ಒಂದು ಆಡಳಿತದ ಮಾಡೆಲ್, ಅದನ್ನ ಕಟ್ಟೋಕಾಗತ್ತಾ? ಕಡೂರಿನ ಈ ಫಲಿತಾಂಶ ಈ ಪ್ರಶ್ನೆಗೆ ಉತ್ತರ ಹುಡ್ಕೋದಕ್ಕೆ ನಮ್ಗೆಲ್ಲರಿಗೂ ಒಂದು ದೊಡ್ಡ ಪಾಠ ಅನ್ಸುತ್ತೆ.